everyone, welcome back to my YouTube channel DC Vlogs. ಸೊ ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬನಶಂಕರಿ ಅಮ್ಮ ಟೆಂಪಲ್ಗೆ ದೀಪ ಹಚ್ಚೋಕ್ಕೆ. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ, ಬಾಯ್. ನಾವೀಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬಂದು ಬೇಗ ಎಲ್ಲ ನಿಂಬೆಹಣ್ಣು ತೊಗೊಂಡು ಆ ನಿಂಬೆಹಣ್ಣು ದೀಪಗಳನ್ನ ರೆಡಿ ಮಾಡಿಟ್ಕೊಂಡು ತುಂಬ ಜನ ಇದ್ದರು. ನೀವು ಅಲ್ಲಿ ಗಾಡಿಗಳು ನೋಡಿರ್ಬೋದು. ಬೇಗ ನಿಂಬೆಹಣ್ಣು ದೀಪನ ರೆಡಿ ಮಾಡಿಕೊಂಡು 50 ರೂಪೀಸ್ ಟಿಕೆಟ್ ತೊಗೊಂಡು ಹೋದ್ವಿ. ಒಳಗಡೆ ಅಂತೂ ತುಂಬಾ ಜನ ಇದ್ದರು, ಎಲ್ಲಿ ನೋಡಿದ್ರು ಜನಸಾಗರ. ಇಲ್ಲಿ ಏನಂತ ಅಂದರೆ ನಿಂಬೆಹಣ್ಣು ದೀಪ ಪ್ರತಿಯೊಬ್ಬರು ಹಚ್ತಾರೆ, ಆಲ್ಮೋಸ್ಟ್ ಬಂದವರೆಲ್ಲ ಹಚ್ತಾರೆ. ಸೊ ರಾಹುಗಾಲದಲ್ಲಿ ಹಚ್ಚೋದಂದರೆ ಇನ್ನೂ ವಿಶೇಷ. ಸೊ ಶುಕ್ರವಾರ ರಾಹುಗಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದರಿಂದ ರಾಹುಗಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋರು ತುಂಬಾ ಜನ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು ಇಷ್ಟೊಂದು ನಿಂಬೆಹಣ್ಣು ದೀಪಗಳು ಹಚ್ತಾರೆ ಈ ದೇವಸ್ಥಾನದಲ್ಲಿ. ಎಷ್ಟು ಜನ ಬಂದಿದ್ರು ಅಂದರೆ ಶುಕ್ರವಾರದಂತೂ ಈ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ. ಸೊ ನಿಂಬೆಹಣ್ಣು ದೀಪ ಹಚ್ಚೋರಾಗಿದ್ದರೆ ಸ್ವಲ್ಪ ಬೇಗ ಬಂದು ಹಚ್ಕೋಬೇಕು. ಆ್ಯಂಡ್ ನಾವು ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ಸೊ ತುಂಬಾ ರಶ್ ಇದ್ರು ಇವತ್ತು ಟೆಂಪಲಲ್ಲಂತೂ. ಫ್ರೈಡೇ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಇದು ಒಂಥರ ಫೇಮಸ್ ಟೆಂಪಲ್ ಇಲ್ಲಿ ಸರೌಂಡಿಂಗಲ್ಲಿ, ಬನಶಂಕರಮ್ಮ ಟೆಂಪಲ್. ಸೊ ಅಷ್ಟು ಜನ ಇದ್ದರು ಅಂದರೆ ಎಲ್ಲಿ ನೋಡಿದ್ರು ಜನ ಕಾಣಿಸ್ತಿದ್ರು, ಒಂಟು ಚೂರೂ ಗ್ಯಾಪ್ ಇಲ್ಲ, ಅಷ್ಟು ಜನ ಇದ್ದರು. ಆ್ಯಂಡ್ ನಾವು ಪಾಪುನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಕರ್ಕೊಂಡು ಹೋಗದೇ ಇದ್ದಿದ್ದೆ ಒಳ್ಳೇದಾಯಿತು. ಮಮ್ಮಿ ಮನೇಲಿ ಬಿಟ್ಟು ಹೋಗಿದ್ದೆ ಅವಳನ್ನ. ಅಷ್ಟು ಜನ ಇದ್ದರು, ನಮಗೇನೇನೋ ಇರೋಕ್ಕಾಗಲ್ಲ. 50 ರೂಪೀಸ್ ಟಿಕೆಟ್ ತೊಗೊಂಡು ಹೋದ್ರೂ ಒಳಗಡೆ ಅಂತೂ ಇನ್ನೇನು ಹತ್ತತ್ರ ಹೋಗ್ತಿದ್ದವಳಿಗೆ ಉಸಿರಾಡೋಕ್ಕೆ ಜಾಗ ಇರಲಿಲ್ಲ. ಅಷ್ಟು ಜನ, ಅಷ್ಟು ಹತ್ತತ್ರ ಜನ ಅಂಟ್ಕೊಂಡಿದ್ರು ಯಪ್ಪ. ಸೊ ರಾಹುಗಾಲದಲ್ಲಿ ಫ್ರೈಡೇಸ್ ಹೊತ್ತು 10:30 to 12 o'clockವರೆಗೂ ರಾಹುಗಾಲ ಇರುತ್ತಲ್ವ, ಆ ಟೈಮಲ್ಲಿ ನಿಂಬೆಹಣ್ಣು ದೀಪ ಹಚ್ಕೊಂತೂ ತುಂಬ ಜನ ಇರ್ತಾರೆ. ಸೊ ಬೇಗ ಹೋಗಿ ಕ್ಯೂಯಲ್ಲಿ ನಿಂತ್ಕೋಬೇಕು. ಸೊ ಆ ಟೈಮಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಟೈಮಲ್ಲಿ ತುಂಬಾ ರಶ್ ಇತ್ತು ಟೆಂಪಲು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ದೇವ್ರದ್ದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಈವ್ನಿಂಗು ಪಾಪುನ ಅಲ್ಲೇ ಬಿಟ್ಟಿದ್ದೀನಿ, ನಾನು ಮನೆಗೆ ಬಂದೆ. ಸೊ ಆಮೇಲೆ ಹೋಗಿ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಾಗ ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕೀಪ್ ಸಪೋರ್ಟಿಂಗ್. ಮನೆಗೆ ಬರ್ತಾ ಅಂದಿವೆ, ಅಲ್ಲಿ ಪಾಪುನ ಕರ್ಕೊಂಡು ಬರೋಣ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ಅವಳನ್ನ ಮಮ್ಮಿ ಮನೇಲೇ ಬಿಟ್ಟು ನಾನಂತೂ ಚೆನ್ನಾಗಿ ಸ್ವಲ್ಪ ಹೊತ್ತು ಅಲ್ಲಿಂದ ಬಂದು ರೆಸ್ಟ್ ಮಾಡ್ತೀವಿ. ಬಿಕಾಸ್ ತುಂಬ ಬಿಸಿಲಿದ್ದು ಅಲ್ಲಿ ಹೋದರೆ ನನಗೆ ಆಗೋದಿಲ್ಲ, ಸ್ವಲ್ಪ ತಲೆ ಸುತ್ತು ಆ ಥರ ಬರುತ್ತೆ. ಸೊ ಅದರಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಆ್ಯಂಡ್ ಇವಾಗ ಪಾಪುನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎಲ್ಲಿದ್ದೆ ನೀನು? ಬೆಳಗ್ಗೆಯಿಂದ ಎಲ್ಲಿದೆ ನೀನು? ಪಾಪ ಬೆಳಗ್ಗೆಯಿಂದ ಬಿಟ್ಟೋಗಿರೋದಕ್ಕೆ ಇವಾಗ ಬಂದು ಅಪ್ಕೊಬಿಟ್ಟವಳೆ. ನಾನು ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಇದ್ದೀನಿ, ಇವನ್ನ ಕರ್ಕೊಂಡು ಹೋಗಕ್ಕೆ ಬಂದೆ. ಮಮ್ಮಿ ಬಂತು ನಿನ್ನ ಕರ್ಕೊಂಡು ಹೋಗಕ್ಕೆ. ಆನ್ ಮಾಡ್ತಿದ್ದಮ್ಮ ನೀನು? ಸೈಲೆಂಟ್ ಆಗಿದ್ದ? ಹಂಗೆ ಎತ್ಬಿಡೋದ? ಅಷ್ಟೇ ತಿನ್ಸದ? ಏನ್ ಮಾಡ್ತಾ ಇದ್ಯಾ? ಬೋಂಡ ಪಾಪ ಇಲ್ಲಿ ಬಾಯ್. ನೀನ್ ಬಾಯ್ ಮಾಡು. ಪ್ಲೇನ್ ಕಿಸ್ ಕೊಡು. ಕಿಸ್ ಹೆಂಗ್ ಕೊಡೋದು? ಪ್ಲೇನ್ ಕಿಸ್ ಇವಾಗ ಹೋಗ್ಬೇಕಷ್ಟೇ. ಈಚೆ ಪ್ಲೇನ್ ಕಿಸ್ ಹೆಂಗ್ ಕೊಡೋದು? ಹಂಗ್ ಕೊಡೋದಾ? ಹಿಂಗೆ ಹೆಂಗ್ ಕೊಡೋದು? ಅಲ್ಲೇ ಬಾಯ್.